ಕಪ್ಪು ಚೇಳು, ಇದರ ರಚನೆ, ವಿಶೇಷತೆ ಮತ್ತು ವಿಷದ ಭೀಕರ ಸತ್ಯ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವಾರು ಗ್ರಾಮೀಣ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುವ ಕಪ್ಪು ಚೇಳು, ಬ್ಲ್ಯಾಕ್ ಸ್ಕಾರ್ಪಿಯನ್, ಇದೀಗ ಜನರಲ್ಲಿ ಆತಂಕ ಮೂಡಿಸುತ್ತಿದೆ. ವಿಶೇಷವಾಗಿ ಹೊಲ, ಕಲ್ಲಿನ ಪ್ರದೇಶ, ಗಿಡಗಂಟಿಗಳ ನಡುವೆ ಇವು ಹೆಚ್ಚು ಕಂಡುಬರುತ್ತಿವೆ. ಆಕಾರ ಮತ್ತು ರಚನೆ, ಸ್ಟ್ರಕ್ಚರ್. ಕಪ್ಪು ಚೇಳು ಸಾಮಾನ್ಯವಾಗಿ ಗಾಢ ಕಪ್ಪು ಅಥವಾ ಕಪ್ಪು ಬೂದು ಬಣ್ಣದಲ್ಲಿರುತ್ತದೆ. ದೇಹವು 3 ಮುಖ್ಯ ಭಾಗಗಳಾಗಿ ವಿಂಗಡಿತವಾಗಿದೆ. ತಲೆ, ಸೆಫಲೋಥೋರೆಕ್ಸ್, ಮಧ್ಯಭಾಗ ಮೆಸೋಸೋಮಾ ಮತ್ತು ಬಾಲ, ಮೆಟಸೋಮಾ. ಮುಂದೆ 2 ದೊಡ್ಡ ಪಿಂಚರ್ಗಳು, ಕ್ಲಾ, ಇರುತ್ತವೆ. ಹಿಂಭಾಗದಲ್ಲಿ ಉದ್ದವಾದ ಬಾಲದ ತುದಿಯಲ್ಲಿ ವಿಷದ ಸೂಜಿ, ಸ್ಟಿಂಗರ್, ಇರುತ್ತದೆ. ಕೆಲವು ಜಾತಿಗಳು 5 ರಿಂದ 15 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತವೆ. ಇವು ರಾತ್ರಿ ಸಮಯದಲ್ಲಿ ಹೆಚ್ಚು ಚಟುವಟಿಕೆ ನಡೆಸುವ ಜೀವಿಗಳು. ವಿಶೇಷತೆಗಳು, ಸ್ಪೆಷಲ್ ಫೀಚರ್ಸ್. ಚೇಳುಗಳು 8 ಕಾಲುಗಳಿರುವ ಆರ್ಥ್ರೋಪೋಡ್ ಪ್ರಾಣಿಗಳು. ಇವುಗಳು ಕೀಟಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ನೆಲದ ಒಳಗೆ ಅಥವಾ ಕಲ್ಲಿನ ಕೆಳಗೆ ಅಡಗಿ ಬದುಕುತ್ತವೆ. ಕರ್ನಾಟಕದಲ್ಲಿ ಹೆಟೆರೋಮೆಟ್ರಸ್ ಮತ್ತು ಹೊಟೆಂಟೋಟಾ ಜಾತಿಯ ಕಪ್ಪು ಚೇಳುಗಳು ಕಂಡುಬಂದಿವೆ. ಸ್ಪ್ರಿಂಗರ್ ಲಿಂಕ್, ವಿಷದ ಅಪಾಯ, ಡೇಂಜರ್ ಆಫ್ ವೆನಮ್. ಇತ್ತೀಚಿನ ಸಂಶೋಧನೆ ಪ್ರಕಾರ ಕಪ್ಪು ಚೇಳಿನ ವಿಷದಲ್ಲಿ 25 ವಿಧದ ವಿಷಕಾರಿ ಪ್ರೋಟೀನ್ಗಳು ಇವೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ +1 ಈ ವಿಷ ದೇಹಕ್ಕೆ ಹೋದಾಗ ದೇಹದ ಅಂಗಾಂಗಗಳಿಗೆ ಹಾನಿ ಉಂಟು ಮಾಡುತ್ತದೆ. ಲಿವರ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇಮ್ಯೂನ್ ಸಿಸ್ಟಮ್ ಮೇಲೆ ಒತ್ತಡ ಉಂಟು ಮಾಡುತ್ತದೆ. ಕೆಲವೊಮ್ಮೆ ಶಾಕ್ ಅಥವಾ ಅಲರ್ಜಿ ಪ್ರತಿಕ್ರಿಯೆ ಉಂಟಾಗಬಹುದು. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ +1 ಪ್ರಾಣಿಗಳ ಮೇಲೆ ನಡೆಸಿದ ಪರೀಕ್ಷೆಗಳಲ್ಲಿ ಅಂಗಾಂಗ ಹಾನಿ, ಜ್ವರ, ಕಂಪನ, ತೀವ್ರ ನೋವು, ಗಂಭೀರ ಪರಿಸ್ಥಿತಿಯಲ್ಲಿ ಸಾವಿಗೂ ಕಾರಣವಾಗಬಹುದು. ಮಾನವನಿಗೆ ಅಪಾಯ, ಕಚ್ಚಿದಾಗ ತೀವ್ರ ನೋವು, ಬೆವರು, ವಾಂತಿ, ಹೃದಯ ಬಡಿತ ಹೆಚ್ಚಳ. ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಹೆಚ್ಚು ಅಪಾಯಕಾರಿ. ಸುರಕ್ಷತಾ ಸೂಚನೆಗಳು: ಚೇಳನ್ನು ಕೈಯಲ್ಲಿ ಹಿಡಿಯಬೇಡಿ. ಮನೆ ಸುತ್ತ ಸ್ವಚ್ಛತೆ ಇಟ್ಟುಕೊಳ್ಳಿ. ಕಚ್ಚಿದರೆ ತಕ್ಷಣ ಆಸ್ಪತ್ರೆಗೆ ಹೋಗಿ. ಕಲ್ಲು, ಮರದ ಕೆಳಗೆ ಕೈ ಹಾಕುವಾಗ ಜಾಗ್ರತೆ ವಹಿಸಿ. ಕಪ್ಪು ಚೇಳು ಸಾಮಾನ್ಯವಾಗಿ ಶಾಂತವಾಗಿರುವ ಜೀವಿಯಾಗಿದ್ದರೂ ಅದರ ವಿಷ ಬಹಳ ಶಕ್ತಿಯುತವಾಗಿದೆ. ಎಚ್ಚರಿಕೆ ಮತ್ತು ಜಾಗ್ರತೆ ಮಾತ್ರ ಜೀವ ರಕ್ಷಣೆ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.